ಸಂಬಂಧಿಕರು, ಬೀಗರು, ಬಿಚ್ಚರು, ಓಣ್ಯಾನವರು, ಊರಾನವರು ಯಾರೂ ಬರಂಗಿಲ್ಲ. ನಾವು ಸತ್ತು ಹೋಗುವಾಗ ಯಾರು ಬರ್ತಾರ? ನಮಗೆ ಕಷ್ಟ ಬಂದಾಗ ಯಾರು ಬರ್ತಾರೆ? ನಮಗೆ ನೋವು ಬಂದಾಗ ಯಾರು ಬರ್ತಾರ? ಯಾರು ಬರಂಗಿಲ್ಲ. ಅದಕ್ಕೆ ನೀವು ನಿಮಗೆ ನೋವು ಬಂದಾಗ, ನಿಮಗೆ ಕಷ್ಟ ಬಂದಾಗ, ನಿಮಗೆ ತ್ರಾಸ ಬಂದಾಗ ಈ ಜಗತ್ತಿನ ಜನರನ್ನು ಬೇಡ್ಕೊಂತ ಹೋಗ್ಬೇಡ್ರಿ, ಈ ಮಂದಿಗೆ ಬೇಡ್ಕೊಂತ ಹೋಗ್ಬೇಡ್ರಿ. ಯಾಕಂದ್ರ ನಿಮಗೆ ಬಂದಿರತಕ್ಕಂತ ಕಷ್ಟವನ್ನ, ದುಃಖವನ್ನ ಇನ್ನೊಬ್ಬರ ಮುಂದೆ ಹೇಳಿ ಅವರಿಗೆ ಹೇಳಕ್ ಹೋಗಿ ಅವ್ರ ಕೈಲಿ ಏನಾದ್ರು ಬೇಡಕ್ ಹೋದ್ರಿ ಅಂದ್ರ ಮತ್ತಷ್ಟು ನಿಮ್ಮನ್ನ ಅಪಹಾಸ್ಯ ಮಾಡ್ತಾರ ಅವರು. ನೋಡ, ಮೊದಲು ಹೆಂಗ ಮಾಡ್ತಿದ್ಲಿದ್ದಾಗ ಈಗ ಬಂದದ ನೋಡು, ತಾನೇ ಬಂದ ನೋಡು ಬೇಡ್ಕೊಂತ, ತಾನೇ ಮೆತ್ತಗ ಆಗ್ಯಾಳ ನೋಡು ಅಂತಾರ್ರಿ ಮಂದಿ. ಅದಕ್ಕೆ ಅವ್ರನ್ನ ಯಾರನ್ನ ಬೇಡಬೇಡ್ರಿ. ಬಡತನ ಬಂದ್ರು ಮಂದಿಗೆ ಹೇಳಬೇಡ್ರಿ, ಅವ್ರನ್ನ ಬೇಡಬೇಡ್ರಿ. ಮತ್ ಯಾರನ್ನ ಬೇಡ್ರಿ ಅಂತಂದ್ರ ಮ್ಯಾಲದಾನ ಪರಮಾತ್ಮ. ಇವ್ರನ್ನ ಬೇಡಿದ್ರೆ ಇವ್ ಕೊಡಂಗೂ ಇಲ್ಲ, ಅಪಮಾನ ಮಾಡ್ತಾರ. ಅದ್ರಾಗ ಅಷ್ಟ ಅಲ್ರಿ, ನಿಮ್ಮ ಕಷ್ಟವನ್ನ ಅವರು ಖುಷಿ ಪಡ್ತಾರ, ನಿಮ್ಮ ನೋವನ್ನ, ನಿಮ್ಮ ದುಃಖ ಬಂದದಕ್ಕ ಖುಷಿ ಪಡ್ತಾರ. ಬರ್ಲಿಕ್ಕಿಗೆ ನಟ, ಬರ್ಲಿ ಅವಂಗಿ ನಟ ಅಂತಾರ ಅವರು. ನೀ ಇಲ್ಲದಾಗ ಮುಂದೆ ಬಂದ ಹಿಂಗಾಗಬಾರ್ದಾಗಿತ್ತಯ್ಯವ್ವ, ಹಿಂಗಾಗಬಾರ್ದಾಗಿತ್ತಯ್ಯಪ್ಪ, ನಿನಗ ದೇವ್ರು ಇಂಥದ್ದು ಯಾಕ ತಂದ ನಿನಗ, ನಿನ್ನ ಮುಂದೆ ಅನ್ನೋದು ಹಿಂದೆ ಮತ್ತೊಬ್ರು ಮುಂದೆ ಹೋಗಿ ಆಗ್ಬೇಕಾಗಿತ್ತು ಗಪ್ಪಕ್ರಿ, ಅವಾಗ ಆಗ್ಬೇಕಾಗಿತ್ತದು. ಬಹಳ ಎಟ್ಟು ಮೆರಿತಿದ್ದಲ್ಲ ಊರಾಗ, ಹಿಂಗಾಗ್ಬೇಕ ಹಿಂದೋಗಿ ಹಂಗಂತಾರ ಅವ್ರು. ಅದಕ್ಕ ಇವ್ರ ಮುಂದ, ಈ ಜಗತ್ತಿನ ಜನರ ಮುಂದ ನಿಮ್ಮ ಬಡತನವನ್ನು ಹೇಳ್ಕೋಬೇಡ್ರಿ. ಏನೂ ಇರ್ಲಿಲ್ಲ ಅಂದ್ರೂ ನಾವು ಊರಾಗ ಹೆಂಗಿರ್ಬೇಕಂದ್ರ ಒಂದ್ ಲೆಕ್ಕಲೆ ಇರ್ಬೇಕು, ದಿಮಾಕಲೆ ಇರ್ಬೇಕು. ಕಡಿಮೆ ಇದ್ದಂತ ನಾವು ಇನ್ನೊಬ್ರ ಮುಂದೆ ಹೇಳ್ಕೋಬಾರ್ದು. ಇನ್ನ